ಗುಡ್ ಮಾರ್ನಿಂಗ್. ವಸಂತ ಲಕ್ಷ್ಮಿ ಕರಮಲತ ಶ್ರೀ ಸರಸ್ವತಿ ವಲಯತು ಗೌರ್ಮೆಂಟ್ ಪ್ರಭಾಕರ್ ಕರ್ರವಸನ. ಗುಡ್ ಗರ್ಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನನ್ನ ಮಗಳ ಫಸ್ಟ್ ಡೇ. ಸ್ಕೂಲು ಅಡ್ಮಿಷನ್ ಮಾಡಿಸಿದ್ದೀವಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೇಳಿಸಿ ಸ್ನಾನ ಮಾಡಿಸ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಮುಗಿಸ್ಕೊಂಡು ಹೋಗಬೇಕು. ಸ್ಕೂಲಲ್ಲಿ ಅಕ್ಷರಾಭ್ಯಾಸದ್ದು ಪೂಜೆ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ನರ್ಸರಿಗೆ ಅಡ್ಮಿಷನ್ ಮಾಡಿಸಿದ್ದೀನಿ. ಲಾಸ್ಟ್ ಇಯರೇ ಅಡ್ಮಿಷನ್ ಮಾಡಬೇಕಿತ್ತು. ಸ್ವಲ್ಪ ಅಟ್ಯಾಚ್ ಜಾಸ್ತಿ ಇರೋದ್ರಿಂದ ಎಮೋಷನಲ್ಲಿ ಹಾಕೋದಕ್ಕೆ ಧೈರ್ಯ ಬರಲಿಲ್ಲ. ಹಾಗಾಗಿ ಈ ವರ್ಷ ನರ್ಸರಿಗೆ ಅಡ್ಮಿಷನ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ. ನನಗೂ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿ ತುಂಬ ಭಯ ಆಗಿ ಲೇಟಾಗಿ ಅಡ್ಮಿಷನ್ ಮಾಡಿಸಿದ್ದೀವಿ. ನೋಡೋಣ ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಅಂತ. ಮನೇಲಿ ಪೂಜೆ ಎಲ್ಲ ಮುಗಿಸಿದ್ಲು. ನೆಕ್ಸ್ಟ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವಳು ನಮ್ಮ ಆಂಟಿ ಮಗಳು, ನನ್ನ ಕೊನೆಯ ತಂಗಿ. ಅವಳದು PUC ಕಂಪ್ಲೀಟ್ ಆಗಿತ್ತು. ಹೆಂಗೋ ಮನೆಯಲ್ಲೇ ಇದ್ಲಲ್ವ, ಸ್ವಲ್ಪ ದಿನ ನಮ್ಮ ಮನೇಲಿರಲಿ ಅಂತೇಳಿ ಕರ್ಕೊಂಬಂದಿದ್ದೆ. ಎಂಟರ್ ಆದ್ವಿ ಸ್ಕೂಲ್ ಹತ್ರ. ಅಲ್ಲಿ ಡಿಫ್ರೆಂಟಾಗಿ ಏನೇನೋ ಕ್ರಾಫ್ಟೆಲ್ಲ ಡಿಸೈನ್ ಮಾಡಿಕೊಂಡು ವೆಲ್ಕಮ್ ಮಾಡೋದಕ್ಕೊಂದು ಇದನ್ನು ಕೊಟ್ಟರು. ನೆಕ್ಸ್ಟ್ ಬಲೂನಿಂದ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಅದಾದಮೇಲೆ ಸ್ಕೂಲ್ ಕಡೆಯಿಂದ ಒಂದು ಕ್ರಾಫ್ಟಲ್ಲಿ ಮಾಡಿ ಅದು ಒಂದು ಸೆಲ್ಫಿ ಥರ ತೊಗೊಂಡ್ರು. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಸ್ಕೂಲಂತೂ ಮಾಂಟೆಸರಿ ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ತುಂಬ ಕೇರಾಗಿ ನೋಡ್ಕೋತಾರೆ. ನನ್ನ ಮಗಳು ಹೋಗಿದ ತಕ್ಷಣವೇ ಸ್ಟಾರ್ಟ್ ಆಯಿತು. ಇನ್ನೂ ಫಸ್ಟು ಒಂದು ಬ್ಯಾಚ್ ನಡೀತಾ ಇತ್ತು ಪೂಜೆ ಆಲ್ರೆಡಿ. ನೆಕ್ಸ್ಟ್ ಬ್ಯಾಚಿಗೆ ನಮಗೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ನರ್ಸರಿರು 12 ಮೆಂಬರ್ಸ್ ಇದ್ದರು ಕಿಡ್ಸು. LKG UKGನವ್ರದ್ದು ಫಸ್ಟ್ ಬ್ಯಾಚ್ ಮುಗಿಸಿದ್ರು ಅಕ್ಷರಾಭ್ಯಾಸದ್ದು. ಅಷ್ಟರಲ್ಲಿ ಹೆಂಗೋ ವೆಯ್ಟ್ ಮಾಡ್ತಾಯಿದ್ವಲ್ಲ, ನೋಡಿಕೊಂಡು ಆಟ ಆಡ್ಕೋತೀನಿ ಅಂತ ಹೇಳಿಬಿಟ್ಟು ಬೇರೆ ಹುಡುಗರ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾಳೆ. ಖುಷಿಯಾಯಿತು. ಏನೋ ಇವತ್ತು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ನೋಡಬೇಕು ಅಪ್ಕಮಿಂಗು ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ಹೇಳಿ. ನಾನಂತೂ ನನ್ನ ಮಗಳಿಗೆ 1 ಇಯರ್ ಡಿಲೇ ಆಗೋಯ್ತು ಅಂಥೇಳಿ ಬೇಜಾರಾಗ್ತಾಯಿತ್ತು. ಬಟ್ ನೋಡಿ, ಇಲ್ಲಿ ಅವನಿಗೆ 4 ಇಯರ್ಸು. ಬಟ್ ಮಾತಾಡೋದಕ್ಕೆ ಬರ್ತಾಯಿಲ್ಲ ಅಂಥೇಳಿ ಅವರು ನರ್ಸರಿಗೆ ಹಾಕಿದ್ದಾರೆ. ಹಿಂಗೆ ಸುಮಾರು ಮಕ್ಕಳು, ಆಲ್ಮೋಸ್ಟ್ ಅಲ್ಲೂ ಒಂದು 4 to 5 ಮೆಂಬರ್ಸು ಮಕ್ಕಳು ಸೇಮ್ ಪ್ರಾಬ್ಲಮ್ಮು. ಮಾತಾಡೋದಕ್ಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಸ್ಕೂಲ್ಗೆ ಹಾಕಿದ್ರೆ ಸ್ವಲ್ಪ ಮಾತಾಡೋದು ಕಲಿತಾರೆ ಅನ್ನೋ ಪರ್ಪಸಲ್ಲಿ ಎಲ್ಲರೂ ಜಾಯಿನ್ ಮಾಡಿದ್ದಾರೆ. ನೆಕ್ಸ್ಟು ನಮಗೆ 11:15ಗೆ ಟೈಮಿಂಗ್ಸ್ ಇದ್ದಿದ್ದು. ಬಂದ್ವಿ, ನೋಡಿ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದರು. ಒಂದು ಬ್ಯಾಚ್ ಆಲ್ರೆಡಿ ಮುಗಿಸ್ಕೊಂಡು ಹೋಗಿದ್ರು. LKG UKGನವರು ನರ್ಸರಿಗೆ ಸ್ಟಾರ್ಟ್ ಮಾಡಿದ್ರು. ನಾವು ಆಲ್ರೆಡಿ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಹಾಗಾಗಿ ಸ್ಕೂಲಲ್ಲಿ ಮಾಡಿಸ್ತಾ ಇರೋದು ಅಟೆಂಡ್ ಮಾಡೋಣ ಅಂತ ನಾನು ಒಬ್ಬಳೇ ಬಂದೆ. ನನ್ನ ಹಸ್ಬೆಂಡಿಗೆ ಲೀವ್ ಸಿಗಲಿಲ್ಲ. ಹಾಗಾಗಿ ಪರವಾಗಿಲ್ಲ, ಹೆಂಗೋ ಅಲ್ಲಿ ಆಲ್ರೆಡಿ ಮುಗಿಸಿದ್ದೀವಲ್ಲ, ಇಲ್ಲಿ ನೀನೇ ಹೋಗ್ಬಿಟ್ಪ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ತಂಗಿ ಹೋಗಿದ್ವಿ. ಸ್ವಲ್ಪ ಜನ ಪೇರೆಂಟ್ಸ್ಗಳು ಬಂದಿದ್ದರು, ಮಾಡಿಲ್ದರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜನ ಸಿಂಗಲ್ಲಾಗಿ ಬಂದಿದ್ದರು. ಚೆನ್ನಾಗಿ ಮಾಡಿದ್ರು. विशेषेण विशिष्टायां अस्यां
ಶುಭತಿಥೋ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ವಾಗ್ದೇವತಾ ಪ್ರೀತ್ಯರ್ಥಂ ಅಸ್ಮಿನ್ ಯಜಮಾನಸ್ಯ ನಿಮ್ಮ ಗೋತ್ರಗಳನ್ನ ನಿಮ್ಮ ಹೆಸರುಗಳನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಗುವಿನ ಜನ್ಮ ನಕ್ಷತ್ರ ಮತ್ತೆ ಅವರ ಜನ್ಮಿತವಾಗಿ ಮಗನ ಹೆಸರನ್ನು ಕೂಡ ಹೇಳಿ. ಇಟ್ಕೊಳ್ಳಿ, ಅಕ್ಕಿ ಕಟ್ಟೆ ಮೇಲೆ ಇಟ್ಕೊಂಡು ಸರಸ್ವತಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ, ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳಿ. ಅದರ ಜೊತೆಗೆ ದಕ್ಷಿಣಾಮೂರ್ತಿಯನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡ್ಕೊಳ್ಳಿ. ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಪೂಜಾರಂಭಂ ಕರಿಷ್ಯಮಾನಂ ಪ್ರತೀನಾನಾಂ ರುದ್ರೋಪಯುಕ್ತಂ ಪೂರೇ ಏಕಾಕಾರಂ ಸರ್ಪತಿಂ ಗುಣೇ ತತ್ವಂ ವೇಗೇ ಜದಾರಾತ್ ತಸ್ಮೈ ಮಂಗಲ ನೀರಾಜನಂ ದರ್ಶಯಾಮಿ. ನೀರಾಜನಾನಂತರೇ ಆಚಮನೀಯಂ ಸಮರ್ಪಯಾಮಿ. ಧೇನುರ್ವಾಗಸ್ನಾನಂ ವಸ್ತು ಸಹಿತೋ ಆಚಮನೀಯಂ ಸಮರ್ಪಯಾಮಿ. ವಿದ್ಯಾರಂಭಂ ಕರಿಷ್ಯಾಮಿ. ಇಲ್ಲಿ ಬರ್ಕೊಟ್ಬಿಡಿ ಮೇಡಮ್. ಓಂ ರೀಂ ಐಂ ರೀಂ ಸರಸ್ವತಿ ನಮಃ. ಆಯ್ತಾ? ಅದಾದ್ಮೇಲೆ ಬರ್ದ್ರ ಎಲ್ಲಾರು ನೋಡಿ. ಇನ್ನೊಂದು ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಇನ್ನೊಂದು ಮಂತ್ರವನ್ನ ತೋರಿಸ್ತಾರೆ. ಆ ಮಂತ್ರವನ್ನ ಬರೀಬೇಕು. ಕಾಣಿಸ್ತಿದ್ಯಾ? ಓಂ ನಮಃ ಶಿವಾಯ ಸಿದ್ಧಂ ನಮಃ. ಇಲ್ಲಿ ಇರ್ಬೇಕು ಸ್ವಲ್ಪ ಇಲ್ಲಿ, ಆಮೇಲೆ ತೆಗಿಯ. ಸ್ವಲ್ಪ ಅಕ್ಕಿ ಮುಂದೆ ತಳ್ಕೊಳ್ಳಿ, ಆರಾಮಾಗಿದೆ. ಆ ಗಂಧನ ಹಣೆಯಲ್ಲಿ ಹಚ್ತಾರೆ. ಹಚ್ಬಿಟ್ಟು ಅದು ಅಕ್ಕಿ ಎಷ್ಟು ಹಣೆಲಿ ಅಂಟುತ್ತೆ ಅಷ್ಟು ವಿದ್ಯೆ ಅವ್ರಿಗೆ ಬರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ ಇದು ಎಷ್ಟು ಇದು ಅಂತ, ನಾನು ಫಸ್ಟ್ ಟೈಮ್ ಕೇಳಿದ್ದು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಒಂದು ಸಿಂಪಲಾಗಿ ಆಕ್ಟಿವಿಟಿ ಇದೆ ಅಂತ ಹೇಳಿದ್ರು. ಹಾಗಾಗಿ ಆಕ್ಟಿವಿಟಿ ಕಡೆ ಹೊರಟ್ವಿ. ಇಲ್ಲಿ ನನ್ನ ಮಗಳು ನನಗೆ ರೆಡ್ ಬೇಕು ಅಂತೇಳಿ ರೆಡ್ ಕಲರ್ ತೊಗೊಂಡು ಅವ್ರದ್ದು ಹಸ್ತನ ಹಾಕ್ಬಿಟ್ಟು ಎಲ್ಲ ಒಂದು ಕಡೆಗೆ ಇಟ್ಟಿದ್ರು. ಆ ಥರ ಎಲ್ಲರದು ತೊಗೋತಿದ್ರು. ಎಲ್ರಿಗೂ ಅವ್ರು ಹೇಳ್ಕೊಡ್ತಾಯಿದ್ರು. ಇವಳು ಅದನ್ನು ನೋಡಿಬಿಟ್ಟು ಎರಡೂ ಕೈ ಇಟ್ಟಿದ್ಲು. ಅದಕ್ಕೆ ಟೀಚರ್ಸ್ ಎಲ್ಲರೂ ಹೇಳ್ತಾಯಿದ್ರು, ತುಂಬ ಆಕ್ಟಿವ್ ಇದ್ದಾಳೆ ನಿನ್ನ ಮಗಳು ಅಂತ ಹೇಳಿ. ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆ. ಇದಾಗಿತ್ತು ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಟೇಕ್ ಕೇರ್.